ಈಗ ಮೆಟ್ರೋ ಅವರು ಜನರಲ್ಲಾಗಿ ಟೆಂಡರ್ ಕರೆದು ಯಾವ ಸಂಸ್ಥೆ ಜಾಸ್ತಿ ಬಾಡಿಗೆ ಕೊಡ್ತಾರೆ ಅಂಥವ್ರಿಗೆ ಕೊಡೋದು ಸಂಪ್ರದಾಯ ಇರುತ್ತೆ ಅವರಲ್ಲಿ. ಆದರೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮದೇ ಸಂಸ್ಥೆ ನಂದಿನಿ ಸಂಸ್ಥೆ, ಇದಕ್ಕೆ ನಾವು ಬಾಡಿಗೆ ಯಾರು ಹೆಚ್ಚು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಕೊಡ್ತಾರೆ ಅಂತ ಕೊಡೋಕ್ಕಾಗೋದಿಲ್ಲ. ಈಗ ನಂದಿನಿ ಉತ್ಪನ್ನಗಳಿಗೆ ನಮ್ಮ ರಾಜ್ಯದಲ್ಲಿ ನೀವು ಎಲ್ಲನ ತಗೊಳ್ಳಿ, ನೀವು ಅದಕ್ಕೇನು ಮಾರ್ಕೆಟ್ ರೇಟ್ ಕೊಡೋದಿಲ್ಲ. ಒಂದು ರೀಸನಬಲ್ ರೇಟ್ ತಗೊಂಡು ನಮ್ಮ ಉತ್ಪನ್ನಗಳು ಹೆಚ್ಚು ಜನಕ್ಕೆ ಸುಲಭವಾಗಿ ಸಿಗಬೇಕು ಅಂತ ಕಡಿಮೆ ದರದಲ್ಲಿ ಬಾಡಿಗೆಗೆ ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಇವಾಗ ನಮ್ಮ ಬಸ್ ಸ್ಟ್ಯಾಂಡ್ಸಲ್ಲೂ ಕೊಡ್ತೀವಿ, ಎಲ್ಲ ಕಡೆ ಕೂಡ ಕೊಡ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಕೊಡ್ತೀವಿ. ನಾವು ಈಗ ಹಾಪ್ಕಾಮ್ಸ್ ಕೊಡೋದಿಲ್ವ, ಆ ರೀತಿ ಎಲ್ಲ ಕೊಡ್ತೀವಿ. ಇದನ್ನು ಕಮರ್ಷಿಯಲ್ ಆಗಿ ನೋಡಬಾರ್ದು ಮೆಟ್ರೋ, ಯಾಕಂದರೆ ನಮ್ಮ ಬ್ರ್ಯಾಂಡು ನಂದಿನಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಸಂಸ್ಥೆ ಅದು. ಅದಕ್ಕೆ ಬಾಡಿಗೆ ರೀಸನಬಲ್ಲಾಗಿ ತೊಗೊಂಡು ಕೊಡ್ಬೋದಿತ್ತು. ಇದನ್ನು ಕಾಂಪಿಟೇಷನ್ ಮಾಡಿ ನಂದಿನಿ ಬದಲಿಗೆ ಇನ್ನೊಂದು ಸಂಸ್ಥೆ ಬರೋದು ಅವಕಾಶ ಮಾಡಿಕೊಟ್ಟಿದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮೆಟ್ರೋ ಅವರು ಜನರಲ್ಲಾಗಿ ಟೆಂಡರ್ ಕರೆದು ಯಾವ ಸಂಸ್ಥೆ ಜಾಸ್ತಿ ಬಾಡಿಗೆ ಕೊಡ್ತಾರೆ ಅಂಥವ್ರಿಗೆ ಕೊಡೋದು ಸಂಪ್ರದಾಯ ಇರುತ್ತೆ ಅವರಲ್ಲಿ. ಆದರೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮದೇ ಸಂಸ್ಥೆ ನಂದಿನಿ ಸಂಸ್ಥೆ, ಇದಕ್ಕೆ ನಾವು ಬಾಡಿಗೆ ಯಾರು ಹೆಚ್ಚು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಕೊಡ್ತಾರೆ ಅಂತ ಕೊಡೋಕ್ಕಾಗೋದಿಲ್ಲ. ಈಗ ನಂದಿನಿ ಉತ್ಪನ್ನಗಳಿಗೆ ನಮ್ಮ ರಾಜ್ಯದಲ್ಲಿ ನೀವು ಎಲ್ಲನ ತಗೊಳ್ಳಿ, ನೀವು ಅದಕ್ಕೇನು ಮಾರ್ಕೆಟ್ ರೇಟ್ ಕೊಡೋದಿಲ್ಲ. ಒಂದು ರೀಸನಬಲ್ ರೇಟ್ ತಗೊಂಡು ನಮ್ಮ ಉತ್ಪನ್ನಗಳು ಹೆಚ್ಚು ಜನಕ್ಕೆ ಸುಲಭವಾಗಿ ಸಿಗಬೇಕು ಅಂತ ಕಡಿಮೆ ದರದಲ್ಲಿ ಬಾಡಿಗೆಗೆ ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಇವಾಗ ನಮ್ಮ ಬಸ್ ಸ್ಟ್ಯಾಂಡ್ಸಲ್ಲೂ ಕೊಡ್ತೀವಿ, ಎಲ್ಲ ಕಡೆ ಕೂಡ ಕೊಡ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಕೊಡ್ತೀವಿ. ನಾವು ಈಗ ಹಾಪ್ಕಾಮ್ಸ್ ಕೊಡೋದಿಲ್ವ, ಆ ರೀತಿ ಎಲ್ಲ ಕೊಡ್ತೀವಿ. ಇದನ್ನು ಕಮರ್ಷಿಯಲ್ ಆಗಿ ನೋಡಬಾರ್ದು ಮೆಟ್ರೋ, ಯಾಕಂದರೆ ನಮ್ಮ ಬ್ರ್ಯಾಂಡು ನಂದಿನಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಸಂಸ್ಥೆ ಅದು. ಅದಕ್ಕೆ ಬಾಡಿಗೆ ರೀಸನಬಲ್ಲಾಗಿ ತೊಗೊಂಡು ಕೊಡ್ಬೋದಿತ್ತು. ಇದನ್ನು ಕಾಂಪಿಟೇಷನ್ ಮಾಡಿ ನಂದಿನಿ ಬದಲಿಗೆ ಇನ್ನೊಂದು ಸಂಸ್ಥೆ ಬರೋದು ಅವಕಾಶ ಮಾಡಿಕೊಟ್ಟಿದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮೆಟ್ರೋ ಅವರು ಜನರಲ್ಲಾಗಿ ಟೆಂಡರ್ ಕರೆದು ಯಾವ ಸಂಸ್ಥೆ ಜಾಸ್ತಿ ಬಾಡಿಗೆ ಕೊಡ್ತಾರೆ ಅಂಥವ್ರಿಗೆ ಕೊಡೋದು ಸಂಪ್ರದಾಯ ಇರುತ್ತೆ ಅವರಲ್ಲಿ. ಆದರೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮದೇ ಸಂಸ್ಥೆ ನಂದಿನಿ ಸಂಸ್ಥೆ, ಇದಕ್ಕೆ ನಾವು ಬಾಡಿಗೆ ಯಾರು ಹೆಚ್ಚು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಕೊಡ್ತಾರೆ ಅಂತ ಕೊಡೋಕ್ಕಾಗೋದಿಲ್ಲ. ಈಗ ನಂದಿನಿ ಉತ್ಪನ್ನಗಳಿಗೆ ನಮ್ಮ ರಾಜ್ಯದಲ್ಲಿ ನೀವು ಎಲ್ಲನ ತಗೊಳ್ಳಿ, ನೀವು ಅದಕ್ಕೇನು ಮಾರ್ಕೆಟ್ ರೇಟ್ ಕೊಡೋದಿಲ್ಲ. ಒಂದು ರೀಸನಬಲ್ ರೇಟ್ ತಗೊಂಡು ನಮ್ಮ ಉತ್ಪನ್ನಗಳು ಹೆಚ್ಚು ಜನಕ್ಕೆ ಸುಲಭವಾಗಿ ಸಿಗಬೇಕು ಅಂತ ಕಡಿಮೆ ದರದಲ್ಲಿ ಬಾಡಿಗೆಗೆ ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಇವಾಗ ನಮ್ಮ ಬಸ್ ಸ್ಟ್ಯಾಂಡ್ಸಲ್ಲೂ ಕೊಡ್ತೀವಿ, ಎಲ್ಲ ಕಡೆ ಕೂಡ ಕೊಡ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಕೊಡ್ತೀವಿ. ನಾವು ಈಗ ಹಾಪ್ಕಾಮ್ಸ್ ಕೊಡೋದಿಲ್ವ, ಆ ರೀತಿ ಎಲ್ಲ ಕೊಡ್ತೀವಿ. ಇದನ್ನು ಕಮರ್ಷಿಯಲ್ ಆಗಿ ನೋಡಬಾರ್ದು ಮೆಟ್ರೋ, ಯಾಕಂದರೆ ನಮ್ಮ ಬ್ರ್ಯಾಂಡು ನಂದಿನಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಸಂಸ್ಥೆ ಅದು. ಅದಕ್ಕೆ ಬಾಡಿಗೆ ರೀಸನಬಲ್ಲಾಗಿ ತೊಗೊಂಡು ಕೊಡ್ಬೋದಿತ್ತು. ಇದನ್ನು ಕಾಂಪಿಟೇಷನ್ ಮಾಡಿ ನಂದಿನಿ ಬದಲಿಗೆ ಇನ್ನೊಂದು ಸಂಸ್ಥೆ ಬರೋದು ಅವಕಾಶ ಮಾಡಿಕೊಟ್ಟಿದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮೆಟ್ರೋ ಅವರು ಜನರಲ್ಲಾಗಿ ಟೆಂಡರ್ ಕರೆದು ಯಾವ ಸಂಸ್ಥೆ ಜಾಸ್ತಿ ಬಾಡಿಗೆ ಕೊಡ್ತಾರೆ ಅಂಥವ್ರಿಗೆ ಕೊಡೋದು ಸಂಪ್ರದಾಯ ಇರುತ್ತೆ ಅವರಲ್ಲಿ. ಆದರೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮದೇ ಸಂಸ್ಥೆ ನಂದಿನಿ ಸಂಸ್ಥೆ, ಇದಕ್ಕೆ ನಾವು ಬಾಡಿಗೆ ಯಾರು ಹೆಚ್ಚು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಕೊಡ್ತಾರೆ ಅಂತ ಕೊಡೋಕ್ಕಾಗೋದಿಲ್ಲ. ಈಗ ನಂದಿನಿ ಉತ್ಪನ್ನಗಳಿಗೆ ನಮ್ಮ ರಾಜ್ಯದಲ್ಲಿ ನೀವು ಎಲ್ಲನ ತಗೊಳ್ಳಿ, ನೀವು ಅದಕ್ಕೇನು ಮಾರ್ಕೆಟ್ ರೇಟ್ ಕೊಡೋದಿಲ್ಲ. ಒಂದು ರೀಸನಬಲ್ ರೇಟ್ ತಗೊಂಡು ನಮ್ಮ ಉತ್ಪನ್ನಗಳು ಹೆಚ್ಚು ಜನಕ್ಕೆ ಸುಲಭವಾಗಿ ಸಿಗಬೇಕು ಅಂತ ಕಡಿಮೆ ದರದಲ್ಲಿ ಬಾಡಿಗೆಗೆ ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಇವಾಗ ನಮ್ಮ ಬಸ್ ಸ್ಟ್ಯಾಂಡ್ಸಲ್ಲೂ ಕೊಡ್ತೀವಿ, ಎಲ್ಲ ಕಡೆ ಕೂಡ ಕೊಡ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಕೊಡ್ತೀವಿ. ನಾವು ಈಗ ಹಾಪ್ಕಾಮ್ಸ್ ಕೊಡೋದಿಲ್ವ, ಆ ರೀತಿ ಎಲ್ಲ ಕೊಡ್ತೀವಿ. ಇದನ್ನು ಕಮರ್ಷಿಯಲ್ ಆಗಿ ನೋಡಬಾರ್ದು ಮೆಟ್ರೋ, ಯಾಕಂದರೆ ನಮ್ಮ ಬ್ರ್ಯಾಂಡು ನಂದಿನಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಸಂಸ್ಥೆ ಅದು. ಅದಕ್ಕೆ ಬಾಡಿಗೆ ರೀಸನಬಲ್ಲಾಗಿ ತೊಗೊಂಡು ಕೊಡ್ಬೋದಿತ್ತು. ಇದನ್ನು ಕಾಂಪಿಟೇಷನ್ ಮಾಡಿ
ನಂದಿನಿ ಬದಲಿಗೆ ಇನ್ನೊಂದು ಸಂಸ್ಥೆ ಬರೋದು ಅವಕಾಶ ಮಾಡಿಕೊಟ್ಟಿದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮೆಟ್ರೋ ಅವರು ಜನರಲ್ಲಾಗಿ ಟೆಂಡರ್ ಕರೆದು ಯಾವ ಸಂಸ್ಥೆ ಜಾಸ್ತಿ ಬಾಡಿಗೆ ಕೊಡ್ತಾರೆ ಅಂಥವ್ರಿಗೆ ಕೊಡೋದು ಸಂಪ್ರದಾಯ ಇರುತ್ತೆ ಅವರಲ್ಲಿ. ಆದರೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮದೇ ಸಂಸ್ಥೆ ನಂದಿನಿ ಸಂಸ್ಥೆ, ಇದಕ್ಕೆ ನಾವು ಬಾಡಿಗೆ ಯಾರು ಹೆಚ್ಚು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಕೊಡ್ತಾರೆ ಅಂತ ಕೊಡೋಕ್ಕಾಗೋದಿಲ್ಲ. ಈಗ ನಂದಿನಿ ಉತ್ಪನ್ನಗಳಿಗೆ ನಮ್ಮ ರಾಜ್ಯದಲ್ಲಿ ನೀವು ಎಲ್ಲನ ತಗೊಳ್ಳಿ, ನೀವು ಅದಕ್ಕೇನು ಮಾರ್ಕೆಟ್ ರೇಟ್ ಕೊಡೋದಿಲ್ಲ. ಒಂದು ರೀಸನಬಲ್ ರೇಟ್ ತಗೊಂಡು ನಮ್ಮ ಉತ್ಪನ್ನಗಳು ಹೆಚ್ಚು ಜನಕ್ಕೆ ಸುಲಭವಾಗಿ ಸಿಗಬೇಕು ಅಂತ ಕಡಿಮೆ ದರದಲ್ಲಿ ಬಾಡಿಗೆಗೆ ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಇವಾಗ ನಮ್ಮ ಬಸ್ ಸ್ಟ್ಯಾಂಡ್ಸಲ್ಲೂ ಕೊಡ್ತೀವಿ, ಎಲ್ಲ ಕಡೆ ಕೂಡ ಕೊಡ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಕೊಡ್ತೀವಿ. ನಾವು ಈಗ ಹಾಪ್ಕಾಮ್ಸ್ ಕೊಡೋದಿಲ್ವಾ, ಆ ರೀತಿ ಎಲ್ಲ ಕೊಡ್ತೀವಿ. ಇದನ್ನು ಕಮರ್ಷಿಯಲ್ ಆಗಿ ನೋಡಬಾರ್ದು ಮೆಟ್ರೋ, ಯಾಕಂದರೆ ನಮ್ಮ ಬ್ರ್ಯಾಂಡು ನಂದಿನಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಸಂಸ್ಥೆ ಅದು. ಅದಕ್ಕೆ ಬಾಡಿಗೆ ರೀಸನಬಲ್ಲಾಗಿ ತೊಗೊಂಡು ಕೊಡ್ಬೋದಿತ್ತು. ಇದನ್ನು ಕಾಂಪಿಟೇಷನ್ ಮಾಡಿ ನಂದಿನಿ ಬದಲಿಗೆ ಇನ್ನೊಂದು ಸಂಸ್ಥೆ ಬರೋದು ಅವಕಾಶ ಮಾಡಿಕೊಟ್ಟಿದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮೆಟ್ರೋ ಅವರು ಜನರಲ್ಲಾಗಿ ಟೆಂಡರ್ ಕರೆದು ಯಾವ ಸಂಸ್ಥೆ ಜಾಸ್ತಿ ಬಾಡಿಗೆ ಕೊಡ್ತಾರೆ ಅಂಥವ್ರಿಗೆ ಕೊಡೋದು ಸಂಪ್ರದಾಯ ಇರುತ್ತೆ ಅವರಲ್ಲಿ. ಆದರೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮದೇ ಸಂಸ್ಥೆ ನಂದಿನಿ ಸಂಸ್ಥೆ, ಇದಕ್ಕೆ ನಾವು ಬಾಡಿಗೆ ಯಾರು ಹೆಚ್ಚು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಕೊಡ್ತಾರೆ ಅಂತ ಕೊಡೋಕ್ಕಾಗೋದಿಲ್ಲ. ಈಗ ನಂದಿನಿ ಉತ್ಪನ್ನಗಳಿಗೆ ನಮ್ಮ ರಾಜ್ಯದಲ್ಲಿ ನೀವು ಎಲ್ಲನ ತಗೊಳ್ಳಿ, ನೀವು ಅದಕ್ಕೇನು ಮಾರ್ಕೆಟ್ ರೇಟ್ ಕೊಡೋದಿಲ್ಲ. ಒಂದು ರೀಸನಬಲ್ ರೇಟ್ ತಗೊಂಡು ನಮ್ಮ ಉತ್ಪನ್ನಗಳು ಹೆಚ್ಚು ಜನಕ್ಕೆ ಸುಲಭವಾಗಿ ಸಿಗಬೇಕು ಅಂತ ಕಡಿಮೆ ದರದಲ್ಲಿ ಬಾಡಿಗೆಗೆ ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಇವಾಗ ನಮ್ಮ ಬಸ್ ಸ್ಟ್ಯಾಂಡ್ಸಲ್ಲೂ ಕೊಡ್ತೀವಿ, ಎಲ್ಲ ಕಡೆ ಕೂಡ ಕೊಡ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಕೊಡ್ತೀವಿ. ನಾವು ಈಗ ಹಾಪ್ಕಾಮ್ಸ್ ಕೊಡೋದಿಲ್ವಾ, ಆ ರೀತಿ ಎಲ್ಲ ಕೊಡ್ತೀವಿ. ಇದನ್ನು ಕಮರ್ಷಿಯಲ್ ಆಗಿ ನೋಡಬಾರ್ದು ಮೆಟ್ರೋ, ಯಾಕಂದರೆ ನಮ್ಮ ಬ್ರ್ಯಾಂಡು ನಂದಿನಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಸಂಸ್ಥೆ ಅದು. ಅದಕ್ಕೆ ಬಾಡಿಗೆ ರೀಸನಬಲ್ಲಾಗಿ ತೊಗೊಂಡು ಕೊಡ್ಬೋದಿತ್ತು. ಇದನ್ನು ಕಾಂಪಿಟೇಷನ್ ಮಾಡಿ ನಂದಿನಿ ಬದಲಿಗೆ ಇನ್ನೊಂದು ಸಂಸ್ಥೆ ಬರೋದು ಅವಕಾಶ ಮಾಡಿಕೊಟ್ಟಿದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮೆಟ್ರೋ ಅವರು ಜನರಲ್ಲಾಗಿ ಟೆಂಡರ್ ಕರೆದು ಯಾವ ಸಂಸ್ಥೆ ಜಾಸ್ತಿ ಬಾಡಿಗೆ ಕೊಡ್ತಾರೆ ಅಂಥವ್ರಿಗೆ ಕೊಡೋದು ಸಂಪ್ರದಾಯ ಇರುತ್ತೆ ಅವರಲ್ಲಿ. ಆದರೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮದೇ ಸಂಸ್ಥೆ ನಂದಿನಿ ಸಂಸ್ಥೆ, ಇದಕ್ಕೆ ನಾವು ಬಾಡಿಗೆ ಯಾರು ಹೆಚ್ಚು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಕೊಡ್ತಾರೆ ಅಂತ ಕೊಡೋಕ್ಕಾಗೋದಿಲ್ಲ. ಈಗ ನಂದಿನಿ ಉತ್ಪನ್ನಗಳಿಗೆ ನಮ್ಮ ರಾಜ್ಯದಲ್ಲಿ ನೀವು ಎಲ್ಲನ ತಗೊಳ್ಳಿ, ನೀವು ಅದಕ್ಕೇನು ಮಾರ್ಕೆಟ್ ರೇಟ್ ಕೊಡೋದಿಲ್ಲ. ಒಂದು ರೀಸನಬಲ್ ರೇಟ್ ತಗೊಂಡು ನಮ್ಮ ಉತ್ಪನ್ನಗಳು ಹೆಚ್ಚು ಜನಕ್ಕೆ ಸುಲಭವಾಗಿ ಸಿಗಬೇಕು ಅಂತ ಕಡಿಮೆ ದರದಲ್ಲಿ ಬಾಡಿಗೆಗೆ ಎಲ್ಲ ಕಡೆ ಕೂಡ ಕೊಟ್ಟಿದ್ದಾರೆ. ಇವಾಗ ನಮ್ಮ ಬಸ್ ಸ್ಟ್ಯಾಂಡ್ಸಲ್ಲೂ ಕೊಡ್ತೀವಿ, ಎಲ್ಲ ಕಡೆ ಕೂಡ ಕೊಡ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡ ಕೊಡ್ತೀವಿ. ನಾವು ಈಗ ಹಾಪ್ಕಾಮ್ಸ್ ಕೊಡೋದಿಲ್ವಾ, ಆ ರೀತಿ ಎಲ್ಲ ಕೊಡ್ತೀವಿ. ಇದನ್ನು ಕಮರ್ಷಿಯಲ್ ಆಗಿ ನೋಡಬಾರ್ದು ಮೆಟ್ರೋ, ಯಾಕಂದರೆ ನಮ್ಮ ಬ್ರ್ಯಾಂಡು ನಂದಿನಿ ಮತ್ತು ನಮ್ಮ ರಾಜ್ಯದ ಹೆಮ್ಮೆಯ ಒಂದು ಸಂಸ್ಥೆ ಅದು. ಅದಕ್ಕೆ ಬಾಡಿಗೆ ರೀಸನಬಲ್ಲಾಗಿ ತೊಗೊಂಡು ಕೊಡ್ಬೋದಿತ್ತು. ಇದನ್ನು ಕಾಂಪಿಟೇಷನ್ ಮಾಡಿ ನಂದಿನಿ ಬದಲಿಗೆ ಇನ್ನೊಂದು ಸಂಸ್ಥೆ ಬರೋದು ಅವಕಾಶ ಮಾಡಿಕೊಟ್ಟಿದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ.